ಇವತ್ತು ಟೌನ್ ಕೋಆಪರೇಟಿವ್ ಬ್ಯಾಂಕು 113ನೇ GBM ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ಎಲ್ಲ ಸಹಕಾರ, ನಮ್ಮ ಷೇರ್ದಾರರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಮೀಟಿಂಗನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿ, ಅವ್ರಿಗೇನು ನಾವು ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಬೇಕು, ಅದಾದಮೇಲೆ 2 ಜನರಲ್ ಬಾಡಿಗೆ ಸೈನ್ ಆಗಬೇಕು, ಎಲ್ಲರೂ ಉತ್ಸುಕತೆಯಿಂದ ಬಂದು 2 ಸಿಗ್ನೇಚರ್ ಇರ್ಬೋದು, ಮೀಟಿಂಗಲ್ಲಿ ಪಾಲ್ಗೊಳ್ಳೋದಿರ್ಬೋದು ಎಲ್ಲ ಮಾಡಿ ಅವರು ಸಲಹೆ ಅಭಿಪ್ರಾಯಗಳನ್ನೂ ತಿಳಿಸಿದ್ದಾರೆ. ಅದೇನು ಸಲಹೆ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಕ್ರಮ ಇಡೋದಕ್ಕೂ ನಾವು ಅವ್ರಿಗೆ ಆಶ್ವಾಸನೆ ನೀಡಿದ್ದೀವಿ. ಅದ್ರ ಮುಂದೆ ನಾವು ಆಡಳಿತ ಮಂಡಳಿಯಲ್ಲಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಅದಾದಮೇಲೆ ನಮಗೆ ನಮ್ಮ MLA ಸಾಹೇಬರಿಂದ ಒಂದು CA ಸೈಟ್ ನಿವೇಶನ ಕೊಡೋದಕ್ಕೂ ಒಂದು ಆಶ್ವಾಸನೆ ಸಿಗಿದೆ. ಅವ್ರ ಕಡೆಯಿಂದ ನಮ್ಮ ಕೇಶವಮೂರ್ತಿ ಅವರು BMRD ಅವ್ರ ಕಡೆಯಿಂದ ಒಂದು ರಿಕ್ವಿಸೇಷನ್ ಕೊಟ್ಟಿದ್ದೀವಿ. ಅವ್ರು ರಿಸೀವ್ ಮಾಡ್ಕೊಂಡಿದ್ದಾರೆ MLA ಅವ್ರ ಪರವಾಗಿ. ಅದೇನಾದರೂ ನಮಗೆ CA ಸೈಟ್ ಸಿಕ್ಕಿದ್ರೆ ನೆಕ್ಸ್ಟ್ GBM ಒಳಗಡೆ ನಮ್ಮ ಬ್ರ್ಯಾಂಚ್ಗೆ ವಿವೇಕ್ ಸ್ಟೇಷನ್ ನಾವೇನು ಬಾಡಿಗೆ ಕಟ್ಟಡದಲ್ಲಿದ್ದೀವಿ ಅದನ್ನು ಸ್ವಂತ ಕಟ್ಟಡವಾಗಿ ಒಂದು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ನಮ್ಮ ಆಡಳಿತ ಮಂಡಳಿ ಸಹಕಾರದೊಂದಿಗೆ ಪ್ರಯತ್ನ ಪಡಬೇಕು ಅದನ್ನು ಮಾಡ್ತೀವಿ. ಇನ್ನೂ ಹೆಚ್ಚಿನದಾಗಿ ನಮ್ಮ ಷೇರುದಾರ ಕ್ಷೇಮ ನಿಧಿ ಇರ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನಿಧಿ ಅಂತ ಕೊಡ್ತೀವಿ, ಅದನ್ನು ಹೆಚ್ಚುವರಿ ಮಾಡಬೇಕು ಅಂತಲೂ ಆಡಳಿತ ಮಂಡಳಿಯಲ್ಲಿ ಒಂದು ಪ್ರಸ್ತಾಪ ಇದೆ. ಇದನ್ನೆಲ್ಲ ನಾವು ಏನೇ ಡಿವಿಡೆಂಡು 15% ನೀಡಿದ್ದೀವಿ. 15%ಗೆ ಅಪ್ರೂವಲ್ ಸಿಕ್ಕಿದೆ. ಅದನ್ನು 300 ಕೋಟಿ ನಾವು ಡೆಪಾಸಿಟ್ ಅಚೀವ್ ಮಾಡಿದ್ದೀವಿ. ಈ ಲಾಸ್ಟ್ ಮಂತಲ್ಲಿ ಅಚೀವ್ ಮಾಡಿದ್ದೀವಿ. ಅದನ್ನು ಇನ್ನು ಮುಂದಕ್ಕೆ 400 ಕೋಟಿ 500 ಕೋಟಿವರೆಗೂ ನಾವು ಡೆಪಾಸಿಟ್ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡು ಸಾಧನೆ ಮಾಡೋದಕ್ಕೆ ಈ 5 ವರ್ಷದಲ್ಲಿ ಏನೆಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ ಪ್ರಯತ್ನಗಳು. ಬ್ಯಾಂಕ್ ಅಭಿವೃದ್ಧಿ ಹೊಂದಬೇಕು. ಬ್ಯಾಂಕ್ ಅಭಿವೃದ್ಧಿ ಹೊಂದಿದ್ರೆ ಅದರದ್ದು ಡೈರೆಕ್ಟ್ ಫಲ ನಮ್ಮ ಷೇರ್ದಾರ್ಗಿರುತ್ತೆ. ಅದನ್ನು ಷೇರ್ದಾರ ಹತ್ರ ನಾನು ಅದನ್ನು ನನ್ನ ಭಾಷಣದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಮ್ಯಾಕ್ಸಿಮಮ್ಮು ನಮ್ಮ ವ್ಯವಹಾರಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಎಲ್ಲ ವ್ಯವಹಾರಗಳಲ್ಲೂ ಬೇರೆ ಆಧಾರ್ ಸಾಲ ಬಿಟ್ಟು ಬೇರೆ ಏನು ಫೆಸಿಲಿಟಿಗಳಿದೆ, ವಾಹನ ಸಾಲ ಇರ್ಬೋದು, ನಮ್ಮ ಗೋಲ್ಡ್ ಲೋನ್ ಇರ್ಬೋದು, ಇದನ್ನೆಲ್ಲ ಹೆಚ್ಚಾಗಿ ಅವರು ನಮ್ಮಲ್ಲಿ ವ್ಯವಹಾರ ಮಾಡಬೇಕು ಅಂತಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ವ್ಯವಹಾರ ಮಾಡಬೇಕು ಅಂದರೆ ನಾವು ವ್ಯವಹಾರ ಜಾಸ್ತಿ ಆದರೆ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಹೆಚ್ಚಿನ ಲಾಭ ಸಿಕ್ಕಿದ್ರೆ ಅದನ್ನು ನಾವು ಪರೋಕ್ಷವಾಗಿ ಅದು ಷೇರ್ದಾರರಿಗೆ ನೀಡ್ತಾ ಇದ್ದೀವಿ. ಒಂದು ಡಿವಿಡೆಂಡ್ ರೂಪದಲ್ಲಿ ನೀಡ್ತೀವಿ, ಇನ್ನೊಂದು ಷೇರ್ದಾರ ಕ್ಷೇಮ ನಿಧಿ ಅನ್ನೋ ರೂಪದಲ್ಲಿ ನೀಡ್ತೀವಿ, ಇನ್ನೊಂದರಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನಿಧಿ ಅನ್ನೋ ರೀತಿಯಲ್ಲಿ ನೀಡ್ತೀವಿ. ಇವೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ನಮಗೆ ಸಹಕಾರ ನೀಡೋದು ನಮ್ಮ ಆಡಳಿತ ಮಂಡಳಿಗೆ. ಅದಾದಮೇಲೆ 5,28,00,000 ಏನು ನಾವು ಲಾಭ ಗಳಿಸಿದ್ದೀವಿ ಅದಕ್ಕೆಲ್ಲ ಹೆಚ್ಚುವರಿಗೆ ವಸೂಲಿ ಮಾಡಿ ಶ್ರಮಪಟ್ಟ ನಮ್ಮ ನೌಕರರಿಗೆ, ಅದಾದಮೇಲೆ ನಮ್ಮ ವ್ಯಾಲ್ಯೂಯೇಟರ್ಸ್ಗೆ, ಆಮೇಲೆ ನಮ್ಮ ಲೀಗಲ್ ಪ್ಯಾನೆಲ್ಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸಿ ಇದೇ ಸಹಕಾರ ಇದೇ ರೀತಿ ಇರಲಿ ಅಂತ ಎಲ್ಲ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಸಾಕಷ್ಟು ಕಡೆ ತಮ್ಮ ಬ್ರಾಂಚ್ ಇದೆ, ಮಾಲೂರು ಆಗಿರ್ಬೋದು, ಚಿಂತಾಮಣಿ, ಸಾಕಷ್ಟು ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚುವರಿ ಬ್ರಾಂಚನ್ನು ಅದೇ ಇವಾಗ ನಮಗೆ ನೀವೇ ನೋಡ್ದಂಗೆ ನಮ್ಮ ಸೇಲ್ ಆಫೀಸರು ಒಬ್ಬರು KR ಪ್ರಮೋಲ್ ಆ ಏರಿಯಾದಲ್ಲಿ ನೀವು ಒಂದು ಬ್ರಾಂಚ್ನ ಓಪನ್ ಮಾಡ್ಬೋದು. ಯಾಕಂದರೆ ಬೆಂಗಳೂರು ನಗರ ಪೂರ್ತಿ ನಮ್ಮ ಕಾರ್ಯವ್ಯಾಪ್ತಿ ಇರೋದ್ರಿಂದ ನೀವು ಶೀಗಳ್ಳಿಯಲ್ಲಿ ಮಾಡಿರೋದಕ್ಕೆ ಬೇರೆಯವರೆಲ್ಲ ಬಂದು ಅಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ. ಅದಕ್ಕೆ KR ಪ್ರಮ್ ಆಗಲಿ ಇನ್ನೂ ಸ್ವಲ್ಪ ಇಂಟೀರಿಯರಲ್ಲಿ ಒಂದು ಬ್ರ್ಯಾಂಚ್ ಮಾಡೋದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಆಡಳಿತ ಮಂಡಳಿಯಲ್ಲಿ ಆ ವಿಚಾರನ ಪ್ರಸ್ತಾಪ ಮಾಡಿ ಅದಕ್ಕೆ ಏನು ಕ್ರಮ ತಗೊಳ್ಳೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಇವಾಗ VVX ಸ್ಟೇಷನಲ್ಲಿ ಒಂದು ಸ್ವಂತ ಕಟ್ಟಡ ಮಾಡ್ಕೊಳ್ಬೇಕು ಅಂತ. ಅದಾದಮೇಲೆ ಇನ್ನು ಮಿಕ್ಕಿದ್ದು ನಾವು ಅದನ್ನು ಬೇರೆ ಕಡೆ ಬ್ರಾಂಚಸ್ ಮಾಡೋದಕ್ಕೂ ಪ್ರಯತ್ನ ಪಡ್ತೀವಿ. ಟೌನ್ ಕೋಆಪರೇಟಿವ್ ಬ್ಯಾಂಕಿನ 113 ವರ್ಷಗಳ ಇತಿಹಾಸ ಇರೋಂಥ ಬ್ಯಾಂಕು ಇವತ್ತು 113ನೇ ವರ್ಷದ ಮಹಾಸಭೆಯನ್ನು ಮಾಡ್ತಾಯಿದ್ದೀವಿ. ಸಹಕಾರ ತತ್ವದ ಅಡಿಯಲ್ಲಿ ಎಲ್ಲರೂ ಕೂಡ ಒಬ್ಬರಿಗಾಗಿ ಎಲ್ಲರಿಗೋಸ್ಕರ ಅಂಥೇಳಿ ಒಂದು ಸಹಕಾರ ತತ್ವ ಇದೆ. ಆ ತತ್ವದ ಅಡಿಯಲ್ಲಿ ಷೇರುದಾರರಿಂದ ಬ್ಯಾಂಕಿನಿಂದ ಷೇರುದಾರರು ಈ ಎರಡರಿಂದನೂ ಕೂಡ ಸಾಮಾಜಿಕ ಕಳಕಳಿ ಅನ್ನೋ ದೃಷ್ಟಿಯಿಂದ ಈಗ ನಾವು ಸಭೆಯನ್ನು ಮಾಡಿದ್ದೀವಿ. ಅದೇ ದೃಷ್ಟಿಯಲ್ಲಿ ಕೂಡ ಎಲ್ಲ ರೀತಿಯ ಬ್ಯಾಂಕಿನ ಸರ್ವತೋಮುಖ ಏಳಿಗೆ ಆಗಿದೆ. ಆ ಏಳಿಗೆಯಲ್ಲಿ ಕೂಡ ಪ್ರತಿಯೊಬ್ಬರ ಶ್ರಮ ಇದೆ. ಅವರ ಗ್ಯಾರಂಟಿನೇ ಈ ಬ್ಯಾಂಕೇ ಅವ್ರಿಗೆ ಗ್ಯಾರಂಟಿ ಆಗಿರೋದ್ರಿಂದ ಈ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಷೇರುದಾರರಿಗೆ ಸೇವೆ ಮಾಡ್ತೀವಿ ಅಂತ ತಿಳಿಸ್ತಾ ಈ ಸಭೆಯ ಮುಖಾಂತರ ಮತ್ತು ಏನು 113 ವರ್ಷಗಳ ಮಹಾಸಭೆಯ ಮುಖಾಂತರ ನಿಮಗೆ ಆಶಿಸ್ತೇನೆ.